ಯಾವಾಗ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಹೋಯಿತು ಅಂದರೆ ಬೆಂಗಳೂರಿನಲ್ಲಿಯೇ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು ಆ ಕ್ಷಣಕ್ಕೆ ಆಸ್ಪತ್ರೆಗಳು ಕೂಡ ಒಂದಿಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳೋದಕ್ಕೆ ರೆಡಿಯಾಗಿರುವಂಥದ್ದು. ಮುಖ್ಯವಾಗಿ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಬೆಂಗಳೂರಿನ KC ಜನರಲ್ ಆಸ್ಪತ್ರೆಯಲ್ಲಿ 20 ಬೆಡ್ಗಳನ್ನು ಕೊರೋನಾ ಪೇಷಂಟ್ಸ್ಗಂತಲೇ ಮುಂಜಾಗೃತಾ ಕ್ರಮವಾಗಿ ಮೀಸಲಿಡಲಾಗಿದೆ. ಪ್ರತ್ಯೇಕ ಕೊರೋನಾ ಐಸೋಲೇಷನ್ ವಾರ್ಡ್ಗಳನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡಲಾಗಿದೆ. KC ಜನರಲ್ ಆಸ್ಪತ್ರೆಯಲ್ಲಿ ಬೆಡ್ಡನ್ನು ಮೀಸಲಿಟ್ಟು ಟ್ರೀಟ್ಮೆಂಟನ್ನು ಕೊಡೋದಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪವಿತ್ರ ಕಟ್ತಲ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಕೇಸಸ್ಗಳ ಸಂಖ್ಯೆ ನಿಧಾನವಾಗಿ ಏರಿಕೆಯಾಗ್ತಾ ಇದೆ. ಹೀಗಾಗಿ ಬೆಂಗಳೂರಿನ ಪ್ರಮುಖ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊರೋನಾಗಾಗಿ ಪ್ರತ್ಯೇಕವಾಗಿರುವಂತಹ ವಾರ್ಡ್ ಜೊತೆಗೆ ಟೆಸ್ಟಿಂಗ್ ಸೆಂಟರ್ಗಳು ಕೂಡ ಸಿದ್ಧವಾಗ್ತಾ ಇದೆ. ನಾವೀಗ KC ಜನರಲ್ ಆಸ್ಪತ್ರೆಯಲ್ಲಿದ್ದೀವಿ. KC ಜನರಲ್ ಆಸ್ಪತ್ರೆಯಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರತ್ಯೇಕವಾಗಿರುವಂತಹ ಐಸೋಲೇಷನ್ ವಾರ್ಡನ್ನು ರೆಡಿ ಮಾಡಿದ್ದಾರೆ. ಈಗಾಗಲೇ ಬೆಂಗಳೂರು ಒಂದು ಹಂತದಲ್ಲಿ ಹಾಟ್ಸ್ಪಾಟ್ ಆಗಿ ತಯಾರಾಗ್ತಾ ಇದೆ. ಬರೋಬ್ಬರಿ 80 ಕೇಸ್ಗಳಲ್ಲಿ ಆಲ್ಮೋಸ್ಟ್ 70 to 73 ಎಷ್ಟು ಕೇಸಸ್ಗಳು ಬೆಂಗಳೂರು ಒಂದರಲ್ಲೇ ರಿಪೋರ್ಟ್ ಆಗ್ತಾ ಇದೆ. ಹಾಗಾಗಿ ಬೆಂಗಳೂರಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಆಸ್ಪತ್ರೆಗಳಲ್ಲಿ ಸಿದ್ಧತೆಗಳನ್ನು ಮಾಡ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಇದು ಆಕ್ಸಿಜನ್ ಕೂಡ ಪೂರೈಕೆ ಕಳೆದ ಸೆಕೆಂಡ್ ವೇವ್ ಅಲ್ಲಿ ಯಾವ ರೀತಿ ಇತ್ತು ವ್ಯವಸ್ಥೆ ಅನ್ನುವಂಥದ್ದು ಗೊತ್ತಿದೆ ಎಲ್ರಿಗೂ ಕೂಡ. ಹಾಗಾಗಿ ಎಲ್ಲ ರೀತಿಯ ಈ ಬಾರಿ ಯಾವುದೇ ರೀತಿ ತೊಂದರೆ ಆಗದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಮೊದಲೇ ಎಲ್ಲ ಸಿದ್ಧತೆಗಳನ್ನು ಮಾಡಬೇಕು, ಎಲ್ಲ ರೀತಿಯ ಔಷಧಗಳನ್ನು ಪೂರೈಕೆ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಈಗಾಗಲೇ CM ಕೂಡ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿರಂತರವಾಗಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಸರ್ಕಾರಿ ಆಸ್ಪತ್ರೆಗಳು ಕೂಡ ಯಾವುದೇ ರೀತಿ ಕೊಂಚ ಕೂಡ ಎಡವಟ್ಟಾಗಬಾರ್ದು ಈ ಬಾರಿ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ಒಂದು ಕಡೆಯಿಂದ ಟೆಸ್ಟಿಂಗ್ಗಳಿಗೆ ಕೂಡ ಸಿದ್ಧತೆಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಈಗಾಗಲೇ ವಿಕ್ಟೋರಿಯಾ ಸೇರಿದಂತೆ KC ಜನರಲ್ ಹಾಗೂ ನಿಮ್ಹಾನ್ಸ್ ಸೆಂಟರ್ನಲ್ಲೂ ಕೂಡ ಎಲ್ಲ ತಯಾರಿಗಳನ್ನು ಮಾಡಲಾಗ್ತಾ ಇದೆ. KC ಜನರಲ್ನಲ್ಲಿ ಪ್ರತ್ಯೇಕವಾಗಿರುವಂತಹ ಸುಮಾರು 20 ರಿಂದ 25 ಬೆಡ್ ಆರಂಭಿಕ ಹಂತದಲ್ಲಿ ಇಷ್ಟು ಬೆಡ್ಗಳ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಏನಾದರೂ ಅಗತ್ಯ ಬಿದ್ದರೆ ಪ್ರತ್ಯೇಕವಾಗಿರುವಂತಹ ವಾರ್ಡ್ಗಳ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ. ಜೊತೆಗೆ ICU ಕೂಡ ಪ್ರತ್ಯೇಕವಾಗಿ ಮೀಸಲಿಡಲಾಗುತ್ತೆ. ಈಗಾಗಲೇ ಇರುವಂತಹ ಪೇಷಂಟ್ಗಳಲ್ಲಿ ಎಲ್ಲರೂ ಬಹುತೇಕ ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಾರೆ. ಯಾಕಂದರೆ ತುಂಬ ಸೌಮ್ಯವಾಗಿರುವಂತಹ ಗುಣಲಕ್ಷಣಗಳು ಈ ಬಾರಿಯ ಕೋವಿಡ್ ಅಲ್ಲಿ ತೀರಾ ಹಾಸ್ಪಿಟಲ್ ನೀಡ್ ಇರೋದಿಲ್ಲ. ಆದರೂ ಏನಾದರೂ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಬೇಕು ಅಂತಂದರೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಈಗ KC ಜನರಲ್ ಆಸ್ಪತ್ರೆಯಲ್ಲಿ ಮಾಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಪವಿತ್ರ ಕಟ್ತಲ, ಪಬ್ಲಿಕ್ TV, ಬೆಂಗಳೂರು.